ಮೈಸೂರು ಮೂಡಾ ಕೇಸ್ಗೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಮುಖ್ಯಮಂತ್ರಿಗಳ ಪತ್ನಿ ಕೇಳಿರೋದೇ 13 ಸೈಟ್ ಅಂತೆ. ಇವರೊಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ 14 ಸೈಟ್ ಇರ್ಲಿ ಇಟ್ಕ ಅಂತ. ಸೊ ಮುಖ್ಯಮಂತ್ರಿಗಳ ಪತ್ನಿ ಕೇಳಿರೋದು 13 ಸೈಟ್ ಅಂದರೆ ಆ ಮನವಿಯ ಅರ್ಜಿ ಕೂಡ ಇದೆ. ಪ್ರಾಧಿಕಾರ ಕೊಟ್ಟಿರೋದು 14 ಸೈಟ್. ಸಿಎಂ ಪತ್ನಿ ಹೆಸರಿನಲ್ಲಿ ನೋಂದಣಿ ಮಾಡಿಕೊಡಿ ಅಂತ ಅರ್ಜಿಯನ್ನು ಹಾಕಿದ್ರು. ಯಾರು? ಮುಖ್ಯಮಂತ್ರಿಗಳ ಖಾಸಗಿ ಆಪ್ತ ಸಹಾಯಕ ದಿನೇಶ್ ಕುಮಾರ್ ಅಂತಕ್ಕಂಥ ವ್ಯಕ್ತಿ. ಆದಷ್ಟು ಬೇಗ ನಮಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. 13 ಸೈಟ್ಗಳನ್ನ ರಿಜಿಸ್ಟ್ರೇಷನ್ ಮಾಡಿಕೊಡಿ ಅಂತ. ಇವರೇನು ಮಾಡಿದ್ದಾರೆ? ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ವಿಜಯನಗರ 3ನೇ ಹಂತ 4ನೇ ಹಂತದ ನಿವೇಶನಕ್ಕಾಗಿ ಇವರು ಅರ್ಜಿ ಹಾಕ್ಕೊಂಡಿರ್ತಕ್ಕಂಥದ್ದು ಕೂಡ ಸಿಕ್ಕಿದೆ. ನೀವು ನೋಡ್ತಾ ಇದ್ದೀರಾ ಆ ಅರ್ಜಿಯನ್ನು. ಆ ಅರ್ಜಿಯಲ್ಲಿ ಅವರು ಸ್ಪಷ್ಟವಾಗಿ ಬರೆದಿದ್ದಾರೆ, ನಮ್ಮ ಹೆಸರಿಗೆ ಬರಬೇಕಾದ 13 ಸೈಟುಗಳನ್ನು ನಮಗೆ ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಡಿ ಅಂತ. ಇವ್ರು ಕೇಳ್ಕೊಂಡ್ರದೇ 13 ಸೈಟು, ಮೂಡಾದವ್ರು ಕೊಟ್ಟಿರೋದು 14 ಸೈಟ್. 14 ಸೈಟ್. ಇದು ಮುಖ್ಯಮಂತ್ರಿಗಳ ಖಾಸಗಿ ಆಪ್ತ ಸಹಾಯಕ ದಿನೇಶ್ ಕುಮಾರ್ ಅರ್ಜಿಯನ್ನು ಸಲ್ಲಿಸಿದ್ರು 2022ರಲ್ಲಿ ಅಂತ ಅನ್ಸುತ್ತೆ ಮೋಸ್ಟ್ಲಿ. ಆಗ ಅವರು ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಟಿದ್ದಾರೆ ಮೂಡಾದವರು. ಒಂದು ಸೈಟ್ ತಗೊಳ್ಳೋದು ಈಗಿನ ಕಾಲದಲ್ಲಿ, ಅದರಲ್ಲೂ ಮೈಸೂರಿನ ವಿಜಯನಗರ ಬಡಾವಣೆಯಲ್ಲಿ ಎಷ್ಟು ಕಷ್ಟ ಅಂತ ಜನರಿಗೆ ಗೊತ್ತು. ಇವರು ಪುಕ್ಸಟ್ಟೆ ಕೊಟ್ಟಿದ್ದಾರೆ ಒಂದು ಸೈಟ್ ತಗೊಳ್ಳಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಈಗ ಇವರು ಅರ್ಜಿ ಹಾಕ್ಕೊಂಡು ಟೈಮ್ನಲ್ಲಿ ಏನಾದರೂ ಒಂದು ಸ್ಕೀಮ್ ನಡೀತಿತ್ತಾ ಅಂತ? 10 ಸೈಟು 12 ಸೈಟು ಏನಾದ್ರು ತಗೊಂಡ್ರೆ ಒಂದು ಫ್ರೀ ಅಂತ, ಆ ಥರ ಬೈ 1 ಗೆಟ್ 1 ಫ್ರೀ ಆ ಥರ ಆಫರ್ ಏನಾದ್ರು ಕೊಟ್ಟಿದ್ದಾರೆ ಇವರು? ನೀವೇ ಒಂದು ಹೊಸ ಐಡಿಯಾ ಕೊಟ್ಟಂಗೆ ಆಯಿತು ಅರವಿಂದ್ ಅವ್ರಿಗೆ. ಯಾಕೆಂದರೆ ಪ್ರಾಧಿಕಾರದ ವ್ಯವಸ್ಥೆಗಳನ್ನ ಗಮನಿಸ್ತಾ ಇದ್ದರೆ ಇದೇನು ಸರ್ಕಾರದ ವ್ಯಾಪ್ತಿಯ ಒಳಗಡೆ ಇರುವ ಪ್ರಾಧಿಕಾರನೋ ಅಥವಾ ಯಾರ್ದೋ ಧರ್ಮಛತ್ರನೋ ಗೊತ್ತಿಲ್ಲ. ನೀವು ಹೇಳ್ದಂಗೆ ಬೈ 1 ಗೆಟ್ 1 ಫ್ರೀ ಏನಾದರೂ ಇಟ್ಕೋ ವ್ಯವಸ್ಥೆ ಇದೆಯೋ? ಅದು ಪಬ್ಲಿಕ್ಕಿಗಂತೂ ಇಲ್ಲ, ಬೇರೆಯವ್ರಿಗೆ ಸಟನ್ ಇಂತಿಂಥವ್ರಿಗೆ ಮಾತ್ರ ಈ ಥರದೊಂದು ಆಫರ್ ಅಂತ ಏನಾದರೂ ಜಾರಿ ಮಾಡ್ಕೊಂಡಿದ್ದಾರೋ ಆಶ್ಚರ್ಯ ಆಗ್ತಾ ಇರುವ. ಕಡಲೆ ಹಂಚಿದ ರೀತಿಯಲ್ಲಿ 60-40 ಸೈಟ್ಗಳನ್ನು ಇವರು ವಿಜಯನಗರದಷ್ಟೇ ವ್ಯಾಪ್ತಿಯೊಳಗಡೆ ಹಂಚಿರುವಂಥದ್ದು. ವಿಜಯನಗರ ಅಂತ ಬಿಟ್ಬಿಡಿ, ಮೈಸೂರಿನಲ್ಲಿ ಯಾವುದೇ ಕಡೆಯಲ್ಲಾದ್ರಾಗಲಿ ಈ ರೀತಿಯಾಗಿ CM ಅವರ ಪತ್ನಿ ತಮಗೆ ಸೇರಬೇಕಾಗಿರುವಂಥ 13 ಸೈಟ್ಗಳ ಖಾತೆ ಮಾಡಿಸ್ಕೊಡಿ ಅಂತ ಅರ್ಜಿ ಹಾಕಿದ್ರೆ ಪುಣ್ಯಾತ್ಮರು 14 ಸೈಟು. ನನಗೆ ಭಾಳ ಆಶ್ಚರ್ಯ ಆಗ್ತಿರೋಂಥದ್ದು, ಇದು ಯಾರ ಧರ್ಮಛತ್ರ? ಇದು ಯಾರ ತಂದೆಯ ಆಸ್ತಿಯನ್ನು ಇನ್ಯಾರ ತಂದೆಗೆ ಇವರು ಬರ್ಕೊಡ್ತಾ ಇದ್ದಾರೆ ಅನ್ನೋಂಥದ್ದೇ ಗೊತ್ತಾಗ್ತಾ ಇಲ್ಲ. ಈ ಡಾಕ್ಯುಮೆಂಟ್ನಾಗ ಗಮನಿಸ್ತಾ ಇದ್ದರೆ ಮೂಡಾದ ಒಳಗಡೆ ಕಾನೂನು ಪ್ರಕಾರವಾಗಿ ಏನೂ ನಡೆದೇ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ ಅರವಿಂದ್. ಯಾಕೆಂದರೆ ಸಾವಿರಾರು ಜನರು ನಮಗೊಂದು 20/30 30/30 ಸೈಟ್ ಕೊಡಿ ಅಂತ ಮೂಡಾಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಯಾಕೆಂದರೆ ಮೈಸೂರು ಇರುವಂಥದ್ದೇ ಬಡ ಜನರಿಗೆ ಕಡಿಮೆ ದರದಲ್ಲಿ ಸೈಟ್ಗಳನ್ನ ಕೊಡೋ ಉದ್ದೇಶಕ್ಕೋಸ್ಕರವಾಗಿಯೇ ಆ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಿದಂಥದ್ದು. ಕಳೆದ 20 ವರ್ಷಗಳಿಂದಲೂ ಕೂಡ ಒಬ್ಬ ಮಧ್ಯಮ ವರ್ಗದವರಿಗೆ ಸೈಟ್ ಕೊಟ್ಟಿಲ್ಲ. ಆದರೆ ಮುಖ್ಯಮಂತ್ರಿಗಳ ಪತ್ನಿ 13 ಸೈಟ್ಗೆ ಖಾತೆ ಮಾಡಿಕೊಡಿ ಕೇಳಿದ್ರೆ ಇವರು 14ನೇ ಮಾಡಿಕೊಟ್ಟಿಟ್ಟಿದ್ದಾರೆ ಅರವಿಂದ್. ರೈಟ್ KP, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ನಿಜ, ಅದೇ ಹೇಳ್ತಾರಲ್ಲ, ಯಾರಪ್ಪನ ಮನೆ ಆಸ್ತಿ ಅಂತ ಕೊಟ್ಟರು ಅಂತ, ಹಾಗೆ ಆಗಿರ್ತಕ್ಕಂಥದ್ದು. ಕೇಳ್ಕೊಂಡ್ರದೇ 13 ಸೈಟ್, ಇವರು ಒಂದು ಎಕ್ಸ್ಟ್ರಾ ಸೈಟ್ ಕೊಟ್ಟಿದ್ದಾರೆ ಅಂತಂದರೆ ಯಾವ ಮಾನದಂಡದಲ್ಲಿ ಕೊಟ್ಟರು? 40-60 ಸೈಟ್ ವಿಜಯನಗರದಲ್ಲಿ ಕಡಿಮೆನಾ?